ಶೇಡಬಾಳದಲ್ಲಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ರಾಜು ಕಾಗಿ, ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ. ಕಾಗವಾಡ ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ನಿಗಮದ ಅಧ್ಯಕ್ಷ ಹಾಗೂ ಕಾಗವಾಡ ಮತಕ್ಷೇತ್ರದ ಶಾಸಕರಾದ ರಾಜು ಕಾಗಿ ಹಾಗೂ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಯವರು ಶೇಡಬಾಳದಲ್ಲಿ ಆಗಸ್ಟ್ 29ರಂದು ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಶೇಡಬಾಳ ಗ್ರಾಮದಲ್ಲಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪೌರಾಡಳಿತ ನಿರ್ದೇಶನಾಲಯ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಅಮೃತ 2.0 ಯೋಜನೆಯಡಿಯಲ್ಲಿ ಕಾಗವಾಡ, ಶೇಡಬಾಳ, ಉಗಾರ, ಕುರ್ಧ ಪಟ್ಟಣಗಳಿಗೆ ಕೃಷ್ಣಾ ನದಿ ಮೂಲದಿಂದ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆ ಕಲ್ಪಿಸುವ ಎರಡನೇ ಹಂತದ 4,367 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಿರುವ ಕಾಮಗಾರಿಗೆ ಹಾಗೂ ಮುಸ್ಲಿಂ ಸಮಾಜದ ಸಮುದಾಯ ಭವನ ಹಾಗೂ ಶ್ರೀ ವಿಠಲ ರುಕ್ಮಿಣಿ ದೇವರ ದೇವಸ್ಥಾನ ಸಮುದಾಯ ಭವನಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಶಾಸಕ ರಾಜು ಕಾಗಿ ಮಾತನಾಡಿ, ಕಾಗವಾಡ ಮತಕ್ಷೇತ್ರದಲ್ಲಿನ ನೀರಾವರಿಗೆ ಸಂಬಂಧಿಸಿದ ಇಂತಹ ಮಹತ್ವಾಕಾಂಕ್ಷಿ ಯೋಜನೆಗಳಿಂದ ಬಡಜನತೆಗೂ ಕೂಡ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಸಿಗಲಿದೆ. ಈ ಯೋಜನೆ ಕೈಗೊಳ್ಳುವಲ್ಲಿ ಸಾರ್ವಜನಿಕರು ಸಹಕಾರ ನೀಡಬೇಕು. ಇದರಿಂದ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳುವ ಹಲವು ಕಾಮಗಾರಿಗಳು ಯಶಸ್ವಿಯಾಗುವುದರೊಂದಿಗೆ ಸರ್ಕಾರದ ಆಶಯಗಳು ಸಾಕಾರಗೊಳ್ಳಲಿವೆ ಎಂದು ಹೇಳಿದರು. ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದ ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಮಾತನಾಡಿ, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಪ್ರಥಮ ಬಾರಿಗೆ ಸ್ಪರ್ಧಿಸಿದ್ದ ನನಗೆ ಕಾಗವಾಡ ಹಾಗೂ ಅಥಣಿ ಮತಕ್ಷೇತ್ರದ ಜನತೆ ನನ್ನ ಮೇಲಿನ ಪ್ರೀತಿ ವಿಶ್ವಾಸದಿಂದ ಹೆಚ್ಚಿನ ಬಹುಮತಗಳ ಅಂತರದಿಂದ ಆಶೀರ್ವದಿಸಿ ಆಯ್ಕೆಗೊಳಿಸಿದ್ದಕ್ಕೆ ಯಾವತ್ತೂ ಋಣಿಯಾಗಿದ್ದೇನೆ. ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನರ ಕೆಲಸ ಕಾರ್ಯಗಳನ್ನ ಮಾಡಿಕೊಡಲು ಪ್ರಾಮಾಣಿಕ ಪ್ರಯತ್ನ ಹಾಗೂ ಜನಸೇವೆ ಮಾಡಲು ಶ್ರಮಿಸುತ್ತಿದ್ದೇನೆ. ಮುಂದೆಯೂ ತಮ್ಮೆಲ್ಲರ ಸಹಕಾರ ಹೀಗೆ ಇರಲಿ ಎಂದು ಕೋರುತ್ತೇನೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶೇಡಬಾಳ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಉತ್ಕರ್ಷ ಪಾಟೀಲ, ಕಾಂಗ್ರೆಸ್ ಮುಖಂಡರಾದ ವಿನೋದ ಬರಗಾಲಿ, ಕುಡಿಯುವ ನೀರು ಪೂರೈಕೆ ಒಳಚರಂಡಿ ಮಂಡಳಿಯ ಅಧಿಕಾರಿ ಆರ್ಕೆ ಉಮೇಶ್ ಹಾಗೂ ಗುತ್ತಿಗೆದಾರರಾದ ಜ್ಯೋತಿಬಾ ಚೌಹಾಣ್, ಸತ್ಯಜಿತ್ ನಲವಡಿ ಸೇರಿದಂತೆ ಮತ್ತಿತರರ ಪ್ರಮುಖರು ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಭರ್ತೇಶ್ ನಿಡೋಣಿ, ಜೆಕೆ ನ್ಯೂಸ್ ಕನ್ನಡ, ಕಾಗವಾಡ. ಗಂಗಾ ಕಲ್ಯಾಣ ಯೋಜನೆಗಳಿಗಾಗಲಿ, ಗುಡಿ ಗುಂಡಾರಗಳ ಕಟ್ಟೋದಾಗಲಿ, ಇಲ್ಲಿ ನಮ್ಮ ಅವಧಿಯಲ್ಲಿ ಸ್ವರ್ಣಗ್ರಾಮ ಯೋಜನೆ ಅಂತ ಮೊದಲು ಸ್ವರ್ಣಗ್ರಾಮ ಯೋಜನೆ ಅಂದ್ರೆ ಆ ಗ್ರಾಮದಲ್ಲಿ ಮೂಲಭೂತ ಏನು ಸೌಕರ್ಯಗಳನ್ನು ಮಾಡಬೇಕು, ಜನಸಂಖ್ಯೆ ಆಧಾರದ ಮೇಲೆ ದುಡ್ಡು ಕೊಟ್ಟಿದ್ರು. ಅವಾಗ 13ರಲ್ಲಿ ಇರ್ಬೇಕಂತ, ಐ ಥಿಂಕ್ ಸೊ 13ರಲ್ಲಿ. ಅಂದ್ರೆ ಒಂದು ಮನುಷ್ಯನಿಗೆ 2,500. ಆ ಊರಿನ ಜನಸಂಖ್ಯೆ 10,000 ಇತ್ತಂದ್ರ ಅದು 30 ಲಕ್ಷ, 35 ಲಕ್ಷ, 40 ಲಕ್ಷ ಹಿಂಗೆ ಬರ್ತಿದ್ವು. ಆ ಸ್ವರ್ಣಗ್ರಾಮ ಯೋಜನೆ ಕೊಟ್ಟಾಗ ಕೆಲವು ಹಳ್ಳಿಯಲ್ಲಿ ಓಣಿಯಲ್ಲಿ ರಸ್ತೆಗಳು, ಡ್ರಿಂಕಿಂಗ್ ವಾಟರ್, ಆ ಸಂದರ್ಭದಲ್ಲೇ ಈ ಸಮುದಾಯ ಭವನ, ಬಸವೇಶ್ವರ ಗುಡಿ ಒಳಗೆ ಸಮುದಾಯ ಭವನ 50 ಲಕ್ಷದ ಸಮುದಾಯ ಭವನನ್ನ ಅವಾಗ ನಿರ್ಮಾಣ ಮಾಡಿದ. ಅವಾಗ ಕೆಲವ ಬೇಡಿಕೆಗಳ ಬಂದು ಊರಿನವ್ರದ್ದು, ಇಲ್ಲ ನೀವು ಒಂದೇ ಸಮಾಜಕ್ಕೆ ಆತಿಥ್ಯ ಕೊಡ್ಬೇಡ, ಬೇರೆ ಬೇರೆ ಸಮಾಜಕ್ಕೆ ಕೊಡ್ರಿ ಅಂತೇಳಿ. ಅವಾಗ ಬಂದಾಗ ಯಾಕೆ ಮಾಡ್ತೀರಿ, ಒಂದೇ ಮಾಡ್ಕೊಳ್ಳಿ, 50 ಲಕ್ಷದ ಒಂದೇ ಸಮುದಾಯ ಮಾಡ್ಬೋದು, ಎಲ್ಲರೂ ಯಾವ ಜಾತಿ ಮತ ಪಂಥ ಸಂಬಂಧ ಪಡೆದನ್ನೇ ಎಲ್ಲರೂ ಯೂಸ್ ಮಾಡ್ಕೋಬಹುದು ಅದನ್ನ. ಮತ್ತು ಇಲ್ಲಿ ಎಲ್ಲ ಅಕ್ಕ ಒಂದು ನಿಮ್ಗ ಗೊತ್ತಿರ್ಕಿಲ್ಲ, ಇಲ್ಲೆಲ್ಲ ಜೈನ ಸಮಾಜದ ಜನ ಬಹಳ ಇದಾರೆ ಇಲ್ಲೆಲ್ಲ ಇಡೀ ಊರಿನಲ್ಲಿ. ಇದಾದ್ರೂ ಆ ದೇವರ ಗ್ರಾಮ ದೇವತೆ ಬಸವಣ್ಣ. ಅದು ಇಲ್ಲಿ ಜಾತಿ ಮತ ಪಂಥವನ್ನ ಹೊರತುಪಡಿಸಿ ಎಲ್ಲರೂ ಹೆಚ್ಚಿಗೆ ಆ ಬಸವಣ್ಣ ನಡ್ಕೊಳ್ಳೋದು ಮತ್ತು ಬಸವಣ್ಣ ಜಾತ್ರೆ ಎಲ್ಲರೂ ಕೂಡ ಮಾಡ್ತಾರೆ. ಇದು ಪರಂಪರೆ ಬಂದದ್ದು, ಇದು ಎಷ್ಟೋ ಕಾಲದಿಂದ ಬಂದದ್ದು. ಮತ್ತು ಅದರ ಶ್ರೇಷ್ಠವ ಈ ಊರಿನ ಗೌಡರ ಮಣಿತನದಲ್ಲಿಯೂ ಇದೆ. ಅದು ಜಮೀನು ಇದೆ, ಒಂದು 30 ಎಕರೆ ಅಲ್ಲ. ಪಿಯುಸಿ ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ ಬಿಎಸ್ಸಿ ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ
ಬಿಪಿಟಿ ಮತ್ತು ಎಂಪಿಟಿ ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾಕ್ಟರ್ ಸದಾನಂದ ಪತ್ರಿ 9019078988.